ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಬಸವ ಕಲ್ಯಾಣ್ ಅನುಭವ ಮಂಟಪ ಅದನ್ನು ಇನ್ನೂ 1 ವರ್ಷದಲ್ಲಿ ಕಾಮಗಾರಿ ಮುಕ್ತಾಯ ಆಗುವಂಥ ಇದರಲ್ಲಿದೆ. ಅದ್ರ ಜೊತೆನೂ ಇವತ್ತೇನು ಪಾಪನಾಸ್ ಇದಕ್ಕೆ 22 ಕೋಟಿ 41 ಲಕ್ಷ ಅನುದಾನ ತಂದು ಈಗಾಗಲೇ ಇದ್ರದ್ದೆಲ್ಲ ಬ್ಲೂ ಪ್ರಿಂಟ್ ಆಗಿದೆ. ಇಲ್ಲಿ ಏನೇನು ಬೇಕು ಆ ಥರ ಬಂದಂಥ, ಯಾಕಂದ್ರೆ ಮುಂದೆ ಬರೋಂಥ ದಿನಗಳಲ್ಲಿ ಬಸವ ಕಲ್ಯಾಣ ಆಗಲಿ ಬೀದರ್ ಆಗಲಿ ಇದು ಒಂದು ಇಡೀ ಭಾರತ ದೇಶದಲ್ಲಿ ವಿದೇಶದ ಜನರ ಬರುವಂಥ ಸ್ಥಳ ಆಗುತ್ತೆ. ಬಸವ ಕಲ್ಯಾಣ್ ಬೀದರ್ ಇದ್ರ ಜೊತೆನೂ ಫೋರ್ಟ್ನು ಕಾಮಗಾರಿ ಅದನ್ನು ತಂದಿದ್ದಾರೆ. ಈಗಾಗಲೇ ವಿಸ್ತಾರವಾಗಿ ಮಾತನಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಇಲ್ಲಿ ಬೀದರಲ್ಲಿ ಏನೇ ಆಗಲಿ ಇದು ಎಲ್ಲರ ಸಲುವಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ, ಯಾವ ಪಕ್ಷದವ್ರ ಸಲುವಾಗಿ ಅಲ್ಲ. ನಾಳೆ ಬಸವ ಕಲ್ಯಾಣ ಆಗಲಿ ಈ ನಮ್ಮದು ಈ ಅನುಭವ ಇದು ಪಾಪನಾಸ್ ಆಗಲಿ ಫೋರ್ಟ್ ಆಗಲಿ ಯಾವುದೇ ಡೆವಲಪ್ಮೆಂಟ್ ಆದರೆ ಎಲ್ಲ ಜನ ಬರ್ತಾರೆ ಇಲ್ಲಿ, ಆ ಪಾರ್ಟಿ ಈ ಪಾರ್ಟಿ ಇಲ್ಲ, ಹೌದಾ ಇಲ್ಲ? ಅದಕ್ಕಾಗಿ ಇಲ್ಲಿನ ಜನ ಇಲ್ಲಿ ಏನಾಗ್ತಾಯಿದೆ ಬೀದರ್ ಜಿಲ್ಲೆಯಲ್ಲಿ ಇದು ಹೆಲ್ದಿ ಪಾಲಿಟಿಕ್ಸ್ ಆಗ್ತಾಯಿಲ್ಲ. ನಾವು ಪಾಲಿಟಿಕ್ಸ್ ಮಾಡೋಣ, ಯಾವಾಗ ಮಾಡೋಣ? ಎಲೆಕ್ಷನ್ ಒಂದು 3-4 ತಿಂಗಳು ಇರುತ್ತೆ, ಅವಾಗ ನಾವು ಒಬ್ಬರೊಬ್ಬರು ಪಾಲಿಟಿಕ್ಸ್ ಮಾಡಿ ಎಲೆಕ್ಷನ್ ಮಾಡೋಣ. ಎಲೆಕ್ಷನ್ ಆದ ಕೂಡಲೇ ನಮಗೆಲ್ಲ ಏನು 5 ವರ್ಷ ಸಮಯ ಅಂದರೆ ಇವರಿಗೆ MLA ಅವ್ರು ಮತ್ತು ಸದಸ್ಯರಿಗೆಲ್ಲ 5 ವರ್ಷ, ನಮಗೆ 6 ವರ್ಷ ಸಿಗುತ್ತೆ. ಆ ಸಮಯದಲ್ಲಿ ನಾವೆಲ್ಲ ಕೂಡಿ ಒಕ್ಕಟ್ಟಾಗಿ ನಮ್ಮ ಬೀದರ್ ಜಿಲ್ಲೆ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡೋಣ. ಯಾರೇ ತರಲಿ ಬಜೆಟ್ ಹೊಯ್ದೀಗ ಅವ್ರು ಇವಾಗ 22 ಕೋಟಿ ಅನೌನ್ಸ್ ಆಯಿತು. ಅನೌನ್ಸ್ ಆಗಿನ ಮೇಲೆ ಈಗ ಸಾಗರ್ ಖಂಡ್ರೆಯವರು ಕಷ್ಟಪಟ್ಟು 2-3 ಸತಿ ಹೋಗಿ ಗಜೇಂದ್ರ ಸಿಂಗ್ ಅವರಿಗೆ ಭೇಟಿಯಾಗಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಅನುದಾನ ಬಿಡುಗಡೆ ಮಾಡ್ಕೊಂಡು ಬಂದು ಮತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ರಿಕ್ವೆಸ್ಟ್ ಮಾಡಿ ಆ ಟೆಂಡರ್ವರೆಗೆ ತಂದು ಟೆಂಡರ್ ಕಾಲ್ ಮಾಡಿ ಇವಾಗ ಎಲ್ಲ ಆದ ಕೂಡಲೇ ಇವತ್ತು ನಾವೆಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಮಾಡುವಾಗ ಆ್ಯಸ್ ಪರ್ ಏನಪ್ಪ ನಮ್ಮ ಇದ್ರ ಪ್ರಕಾರ ಏನಿದೆ ನಮ್ಮದು ಗೌರ್ಮೆಂಟ್ ಪ್ರಕಾರ ಎಲ್ಲರಿಗೆ, ನಮಗೊಬ್ಬರಿಗೆ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲ ಸದಸ್ಯರಿಗೆ ಇಲ್ಲಿ ಇವತ್ತು ನಮ್ಮ ಗೌರ್ಮೆಂಟ್ ಕಡೆಯಿಂದ ಎಲ್ಲರಿಗೂ ಕೂಡ ಒಂದು ಫಂಕ್ಷನ್ ಆಯೋಜನೆ ಮಾಡಿದ್ದೀವಿ. ಈಗ ಆ ಆಯೋಜನೆ ಮಾಡಿದ್ರಲ್ಲಿ ಸುಮ್ಮನೆ ಈ ಮಾತು ಏನಪ್ಪ ನಾನು ತಂದಿದ್ದೀನಿ ಅವ್ರು ಯಾಕೆ ಪೂಜೆ ಮಾಡ್ತಾರೆ, ಇದು ಎಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಈ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ನೋಡ್ತಾಯಿದ್ರಿ. ಆದರೂ ತಮಗೆಲ್ಲ ಗೊತ್ತಿದೆ ಇದು ಎಲ್ಲ ಏನಾಗ್ತಾಯಿದೆ, ಜನರಿಗೆ ಈ BJP ಪಕ್ಷದವರು ದಾರಿ ತಪ್ಪಿಸ್ತಾ ಇದ್ದಾರೆ ಜನರಿಗೆ. ಇವ್ರ ಹತ್ತಿರ ಯಾವುದು ಒಂದು ಸುಳ್ಳಿಗೆ 100 ಸುಳ್ಳು ಹೇಳಿ ಅದಕ್ಕೆ ಸತ್ಯ ಮಾಡೋದು, ಅದು ಬಿಟ್ಟು ಇವ್ರಲಿಂದ ಏನೂ ಮಾಡೋದಾಗಲ್ಲ. ತಮಗೆಲ್ಲ ಗೊತ್ತಿದೆ. ಇವಾಗ ನಮ್ಮ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಸಾಹೇಬರಾಗಲಿ ರಹೀಮ್ ಖಾನ್ ಸಾಹೇಬರಾಗಲಿ ಸತತವಾಗಿ ಪ್ರಯತ್ನ ಮಾಡಿ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ನಾವು ಎಲ್ಲರೂ ಕೂಡ ನಮಗೊಂದು ಬೀದರ್ಗೊಂದು ಹೆಮ್ಮೆ ಇದೆ. ಯಾಕಂದ್ರೆ ತಾವು ನೋಡ್ತಾಯಿದ್ರಿ, ಯಾವಾಗಾದರೂ ನಾವು ಎಷ್ಟು ದಿವಸ ಇರ್ತೀವೋ ಏನು ಮಾಡ್ತಿದ್ದೋ ಅದು ಸೆಕೆಂಡ್ರಿ. ಬಟ್ ನಮ್ಮ ಅವಧಿಯಲ್ಲಿ ನಾವು ಏನು ಡೆವಲಪ್ಮೆಂಟ್ ಮಾಡ್ತೀವಿ, ಏನು ಜನರ ಸಲುವಾಗಿ ಏನು ಸೇವೆ ಸಲ್ಲಿಸ್ತೀವಿ, ಅದೇ ಮುಖ್ಯವಾದ ನಮ್ಮ ಕೆಲಸ, ಹೌದಾ ಇಲ್ಲ? ಅದಕ್ಕಾಗಿ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಈ ಫಂಕ್ಷನ್ಗೆ ನಾವು ಸಾಗರ್ ಖಂಡ್ರೆಯವರು ಬರುವಾಗ ಇಲ್ಲಿನ ಜನರೆಲ್ಲೂ ಸಾಕಷ್ಟು ಮೆರವಣಿಗೆ ಮಾಡಿ, ಯಾಕಂದರೆ ಸಾಗರ್ ಖಂಡ್ರೆಯವರು ಕಷ್ಟಪಟ್ಟು ಒಂದು ಇದು ಮಾಡಿದ್ದಾರೆ ಅಂದರೆ ಇವತ್ತು ನಾವು ಎಲ್ಲರೂ ಕೂಡ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ಬೇಕು. ಅವ್ರಿಗಿನ್ನೋ ಇವತ್ತು ಹೆಂಗಿದಾರ ಮುಂದೆ ಬರೋಂಥ ದಿನದಲ್ಲಿ ಇವತ್ತು ನಾವು ಎಲ್ಲರೂ ಅವ್ರಿಗೊಂದು ಹುಷ್ ಕೊಟ್ಬಿಟ್ಟಿವಿ ಅಂದ್ರೆ ಮತ್ತೆ ಇನ್ನೂ ಸಾಕಷ್ಟು ಕಷ್ಟಪಟ್ಟು ಇನ್ನೂ ಸಾಕಷ್ಟು ಫಂಡ್ ತರೋಂಥ ಶಕ್ತಿ ಬರ್ತದೆ ಅವ್ರಿಗೆ, ಹೌದಾ ಇಲ್ಲ? ಯಾಕಂದ್ರೆ ನಾವು ಎಲ್ಲರೂ ಅವ್ರ ಜೊತೆ ಇದ್ದೀವಿ ಅಂದ್ರೆ ಅವ್ರಿಗೆ ಏನಾಗ್ತದೆ, ಅರೆ ನನಗೆ ಮೊನ್ನೆ ಎಷ್ಟು ಪಾಪನಾಸ್ ಫಂಕ್ಷನಲ್ಲಿ ನನಗೆಲ್ಲರೂ ಅಭಿನಂದನೆ ಸಲ್ಲಿಸಿ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡಿದ್ರು ಅಂತಂದರೆ ಈಗ ಮತ್ತೆ ಮುಂದೆ ಬರೋಂಥ ದಿನಗಳದೆಲ್ಲ ಮತ್ತೆ ದಿಲ್ಲಿಗೆ ಹೋಗಿ ಸಾಕಷ್ಟು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಮನೆಗಳು ತಂದರು. ಈಗ ತಾವು ನೋಡ್ತಾಯಿದ್ರಿ, ಈಗೆಲ್ಲ ನಮ್ಮ ಹುಮ್ನಾಬಾದಲ್ಲಿ ಚುಡುಪದಲ್ಲಿ ನಾವೆಲ್ಲ ಈ ಸ್ಲಮ್ ಏರಿಯಾ ಮನೆಗಳೆಲ್ಲ ತಂದಿದ್ದೀವಿ. ತಂದು ನಾವು ಅವಾಗೇ ಪೂಜೆ ಮಾಡಿದ್ದೀವಿ. ಮತ್ತು ಈಗಿದ್ದ ಶಾಸಕರು ಮತ್ತೊಬ್ಬರು ಪೂಜೆ ಮಾಡ್ತಾರೆ, ಮಾಡಲಿ.
ಬಟ್ ಸಾಗರ್ ಖಂಡ್ರೆ ಅಂದಂಗೆ ಅವ್ರು ಏನಾದರೂ ಮಾಡಿದ್ರೆ ಬಿ ಜೆ ಪಿದವ್ರಿಗೆ ನಡೀತದೆ, ನಾವೇನಾದರೂ ಮಾಡಿದ್ರೆ ಈ ಥರ ಮಾಡೋದು ಇದೆಲ್ಲ ಇದು ತಪ್ಪಲ್ಲ. ಯಾರೇ ಮಾಡಲಿ, ಈಗ ಅವ್ರು ಅಂದಂಗೆ ಅವ್ರ ಅವಧಿಯಲ್ಲಿ ಈಗ ಇವ್ರು ಸಂಸದರು ಆಗಿ ಗೆದ್ದಿದ್ದಾರೆ. ಈಗ ಗೆದ್ದಿನ ಮೇಲೆ ಇವ್ರದ್ದಿರುತ್ತೆ, ಇವ್ರು ನೇರವಾಗಿ ಪೂಜೆ ಮಾಡೋಂಥ ಸಮಯ ಇದೆ, ಇವ್ರು ಹೋಗಿ ತಂದಿದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ. ಅವ್ರು ಅಂದಂಗೆ ಎಲ್ಲರೂ ಕೂಡಿ ನಾವು ಅಭಿನಂದನೆ ಸಲ್ಲಿಸಿ ಎಲ್ಲ ಪಾರ್ಟಿ ಮರೆತು ಎಲ್ಲರೂ ಕೂಡ ಒಂದಾಗಿ ಇಂಥವೆಲ್ಲ ನಾವು ಮಾಡಿದ್ರೆ ಬೀದರ್ ಜಿಲ್ಲೆ ಎಲ್ಲ ಜನರಿಗೆ ಮತ್ತು ನಮ್ಮ ಬೀದರ್ ಜಿಲ್ಲೆ ಮುಂದೆ ಬರೋಂಥ ದಿನದಲ್ಲಿ ಒಂದನೇ ಸ್ಥಾನಕ್ಕೆ ಬರೋಂಥ ಕಾರ್ಯಗಳಿವೆ. ಅದಕ್ಕಾಗಿ ನಾನು ಇವತ್ತು ಇಷ್ಟೇ, ಯಾಕಂದರೆ ಇನ್ನೂ ರಹೀಮ್ ಖಾನ್ ಸಾಬರು ಮಾತಾಡ್ತಾ ಇದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾತನಾಡಬೇಕು. ತಮಗೆಲ್ಲ ಗೊತ್ತಿದೆ, ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಮ್ಮದೊಂದು ಹಾಸ್ಪಿಟಲ್ ಬಂತು, ಎಲ್ಲ ಮುಗ್ತಾಯಿತ್ತು. ಅದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆ ಹಾಸ್ಪಿಟಲ್ ಎಲ್ಲ ಇದಾಯಿತು, ಎಲ್ಲ ಆಗಿ ಅದಕ್ಕೆ ಲಾಸ್ಟಿಗೆ ಏನಾಯಿತು, ನಮ್ಮ ಗೌರ್ಮೆಂಟ್ ಹೋದ ಕೂಡಲೇ ಯಡಿಯೂರಪ್ಪವ್ರು ಬಂದರು. ಅದಕ್ಕೆ ಸುಣ್ಣ ಬಣ್ಣ ಹೊಡೆದು ಯಡಿಯೂರಪ್ಪವ್ರು ಓಪನಿಂಗ್ ಮಾಡಿದ್ರು. ಇಲ್ಲಿ ನಮ್ಮದು AICC ಅಧ್ಯಕ್ಷರಿದ್ದಾಗ, ಮಾನ್ಯ ರೈಲ್ವೆ ಮಂತ್ರಿಗಳಿದ್ದಾಗ ಬೀದರ್ದೆಲ್ಲ ರೈಲ್ವೆ ಎಲ್ಲ ಅವಾಗ ಆಗಿದ ಕೆಲಸ. ಅದು ಆದ ಕೂಡಲೇ ನರೇಂದ್ರ ಮೋದಿ ಬಂದು ಅದಕ್ಕೆ ಪೂಜೆ ಮಾಡಿದ್ರು. ತಾವೆಲ್ಲ ತಮಗೆಲ್ಲ ಗೊತ್ತಿದೆ, ಇದು ಯಾವ ಮಾತು ಮುಚ್ಚಲ್ಲ. ಅದಕ್ಕಾಗಿ ಇವರೇನು BJP ಇದವರು ಇಲ್ಲೊಂದು ಸಲಹೆಗಳನ್ನು ತಲಿಸಿ ಇವರು ನಮ್ಮದೆಲ್ಲ ಬೀದರ್ ಜಿಲ್ಲೆ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತೆಲ್ಲರೂ ಒಂದು ಐತಿಹಾಸಿಕ ದಿನ. ಇವತ್ತು ನಾವೆಲ್ಲರೂ ಕೂಡಿ ಸಾಗರ್ ಖಂಡ್ರೆಗೆ ಇನ್ನೊಂದು ಸರ್ತಿ ಅಭಿನಂದನೆ ಸಲ್ಲಿಸಿ ಇವತ್ತು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.